ಪ್ಲೇಸ್ಟೋರ್ನಲ್ಲಿ ಬಡ್ಡಿ ಫೋರ್ ಸ್ಟಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿ. ನಂತರ ಕಂಟಿನ್ಯೂ ವಿತ್ ಗೂಗಲ್ ಅಂತಿದೆಯಲ್ಲ ಅದರ ಮೇಲೆ ಟೈಪ್ ಮಾಡಿ. ನಿಮ್ಮದು ಅಕೌಂಟ್ನ ಹಾಕಬೇಕು, ಲಾಗಿನ್ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದರ ನಂತರ ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾಕ್ಸಲ್ಲಿ HDFC ಸ್ಕಾಲರ್ಶಿಪ್ ಅಥವಾ HDFC ಪರಿವರ್ತನಾ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ಕೂಲ್ ಸ್ಟೂಡೆಂಟ್ಸ್ಗಾಗಿದೆ, ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್. ಈ ವರ್ಷ ಡಿಗ್ರಿ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸು ಅಂಡರ್ ಗ್ರ್ಯಾಜುಯೇಟ್ ಇರ್ತಾರೆ, ಅವರು ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಪ್ರೋಗ್ರಾಮ್ ಬಗ್ಗೆ ಮತ್ತು ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದ್ಕೋಬೋದು. ಅದಾದ ನಂತರ ಇಲ್ಲಿ ಮತ್ತೆ ಕೇಳುತ್ತೆ, ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಕೂಲ್ ಸ್ಟೂಡೆಂಟ್ ಆಗಿದ್ದರೆ ಫಸ್ಟ್ ಒಂದು ಇದೆಯಲ್ಲ ಅದ್ರ ಮೇಲೆ. ನಂತರ ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 4th ಸೆಪ್ಟೆಂಬರೇ ಇರೋದು. ಎಲಿಜಿಬಿಲಿಟಿ ಅದನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾನು ಒಂದು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡಿಬಿಟ್ಟು ನೋಡಿ. ನಂತರ ಮತ್ತು ಹೌ ಟು ಅಪ್ಲೈ ಅಂದರೆ ನೀವು ಹೇಗೆ ಅಪ್ಲೈ ಮಾಡೋದನ್ನು ಸಹ ಅವ್ರು ನೀಡಿದ್ದಾರೆ. ಇಲ್ಲಿ ಕೆಳಗಡೆ ಅಪ್ಲೈ ನಾವು ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನಾವು ಅಂತ ಕೊಟ್ಟ ಮೇಲೆ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ನಾನು ಲಾಗಿನ್ ಆಗಿರೋ ನೇಮ್ ಅದು ತೋರಿಸುತ್ತೆ ಮತ್ತು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕಾಗುತ್ತೆ. ಫಸ್ಟ್ಗೆ ಬಂದುಬಿಟ್ಟು ಸ್ಟೂಡೆಂಟ್ ಡೀಟೇಲ್ಸ್ನ ಕೇಳುತ್ತೆ. ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅಂದರೆ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಫಿಲ್ ಮಾಡಬೇಕು. ನಂತರ ಇಮೇಲ್ ID ಹಾಕಬೇಕು. ನೆಕ್ಸ್ಟ್ ಮೊಬೈಲ್ ನಂಬರು, ಇಲ್ಲಿ ಹಾಕಿರೋ ನಂಬರ್ನ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಹಾಕೋಕ್ಕಾಗಲ್ಲ, ಅಲ್ಲಿ ಬೇರೆ ನಂಬರ್ ಕೊಡಬೇಕಾಗುತ್ತೆ. ವಾಟ್ಸಪ್ ನಂಬರ್ ನಿಮ್ದು ಯಾವುದಿದೆ ಅದನ್ನ ಹಾಕ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಹಾಕಬೇಕು, ಕೆಟಗರಿ. ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅದನ್ನ ಹಾಕಿ ಇಲ್ಲಿ. ಮತ್ತು ನೀವು ಅಂಗವಿಕಲತೆ ಇದ್ದರೆ ಇಲ್ಲಿ ಆರ್ ಯು ಡಿಫ್ರೆನ್ಸ್ಲಿ ಏಬಲ್ಡ್ ಅಂತ ಇದೆಯಲ್ಲ ಅಲ್ಲಿ ಇದ್ದರೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ನೋ ಅಂತ ಹಾಕಬೇಕು. ಪೇರೆಂಟಲ್ ಸ್ಟೇಟಸ್ ಅಂದರೆ ತಂದೆ ತಾಯಿ ಇಬ್ಬರು ಇದ್ದರೆ ಬೋತ್ ಆರ್ ಅಲೈವ್ ಅಂತ ಹಾಕಬೇಕು. ಸಿಂಗಲ್ ಪೇರೆಂಟ್ ಇದ್ದರೆ ಸಿಂಗಲ್ ಪೇರೆಂಟ್ ಅಂತ. ಮತ್ತು ನಂಬರ್ ಆಫ್ ಸಿಬ್ಲಿಂಗ್ಸ್, ನಿಮ್ಮ ಅಣ್ಣ ತಮ್ಮ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಅದನ್ನ ನಂಬರಲ್ಲಿ ಹಾಕಬೇಕು, ಇಲ್ಲಾಂದರೆ 0 ಅಂತ ಹಾಕಬೇಕು. ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತಿದೆ, ಅಡ್ರೆಸ್ ಏನು ಹಾಕಬೇಕು, ನಿಮ್ಮ ಹೋಮ್ ಅಡ್ರೆಸ್ನ ಮತ್ತು ಸ್ಟೇಟ್ ಮತ್ತು ಡಿಸ್ಟಿಕನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಆಸ್ಪಿರೇಷನಲ್ ಡಿಸ್ಟಿಕ್ ಅಂತಿದೆ, ಇದನ್ನು ನೋ ಅಂತ ಹಾಕಿ. ನೆಕ್ಸ್ಟ್ ಅದೇನಪ್ಪ ಅಂದರೆ ನಿಮ್ಮದು ಊರು ಯಾವ್ದು ಇರುತ್ತೆ, ಅದು ಸಿಟಿ ಇದ್ದರೆ ಸಿಟಿ, ಟೌನು, ವಿಲೇಜ್ ಊರು ಹಾಕಬೇಕು. ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕು ಅಥವಾ ತಾಲೂಕಿಂದ, ಊರಿಂದ ಇಲ್ಲ ಅಂದರೆ ತಾಲೂಕಿಂದ ಹಾಕಿ. ಹೌಸ್ ಟೈಪ್ ರೆಂಟೆಡ್ ಅಥವಾ ಓನ್ ಅಂತ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಸೇಮ್ ಆ್ಯಸ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆಯಲ್ಲೇ ನೀವು ಏನು ಹಾಕಿರ್ತೀರಿ ಅದನ್ನೇ ವಾಪಸ್ ಇಲ್ಲಿ ಕೇಳಿದೆ ಅದು. ನೆಕ್ಸ್ಟ್ ಇದೆಲ್ಲ ಹಾಕಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತದೆ ಅದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಹಾಕಬೇಕಾಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟ ಮೇಲೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಕ್ಲಾಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೀವು ಗ್ರ್ಯಾಜುಯೇಷನ್ ಡಿಗ್ರಿ ಅಂದರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕ್ಲಾಸ್ 12 ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ನ ಹಾಕಬೇಕಾಗುತ್ತೆ. ಫಸ್ಟ್ಗೆ ಕ್ಲಾಸ್ 12 ತಾನೇಗ್ಲೇ ತೊಗೊಂಡಿರುತ್ತೆ. ಅದಾದ ನಂತರ ನಿಮ್ಮದು ಯಾವ ಬೋರ್ಡ್, ಸ್ಟೇಟ್ ಬೋರ್ಡಾ, CBSE, ಕರ್ನಾಟಕ ಬೋರ್ಡಾ ಅಂತಿರುತ್ತೆ. ನೀವು ಕರ್ನಾಟಕ ಬೋರ್ಡ್ ಇದ್ದರೆ ಕರ್ನಾಟಕ ಅಂತ ಹಾಕಬೇಕು. ಮತ್ತು ಕ್ಲಾಸ್ 12 ಸ್ಟ್ರೀಮ್ ಅಂದರೆ ನೀವು PUCಯಲ್ಲಿ ಯಾವ್ದು ಮಾಡಿದ್ರಿ, ಸೈನ್ಸ್ ಮಾಡಿದ್ದೀರಾ, ಕಾಮರ್ಸ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಸೈನ್ಸ್ ಮಾಡಿದರೆ ಸೈನ್ಸ್ ಅಂತ ನಾನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಕ್ಲಾಸ್ 12 ಸ್ಕೂಲ್ ಸ್ಟೇಟ್ ಮತ್ತು ಕ್ಲಾಸ್ 12 ಕಲ್ತಿರ್ತೀರಲ್ಲ ಆ ಸ್ಕೂಲಿಂದ ಸ್ಟೇಟ್ ಯಾವ್ದು ಹಾಕಬೇಕಾಗುತ್ತೆ. ನಂತರ ಈಗ ನಾನು ನಮ್ಮ ಸ್ಕೂಲ್ ಸ್ಟೇಟ್ ಹಾಕ್ತೀನಿ ಕರ್ನಾಟಕ ಅಂತ. ನೆಕ್ಸ್ಟ್ ಅದಾದಮೇಲೆ ಡಿಸ್ಟಿಕ್ ನಮ್ಮದು ಗದಗ ಅಂತ ಹಾಕ್ತೀನಿ. ನಿಮ್ದು ಯಾವುದು ಇರುತ್ತೋ ಅದನ್ನ ಹಾಕಬೇಕು. ಮತ್ತು ಕ್ಲಾಸ್ 12 ಸ್ಕೂಲ್ ನೇಮ್ ಹಾಕಬೇಕಾಗುತ್ತೆ. ನಮ್ಮದು ABURC ಇರೋದ್ರಿಂದ ನಾನು ಅದನ್ನು ಹಾಕ್ತೀನಿ, ABURC ಅಬ್ಬಿಗೆರೆ ಅಂತ ನಾನು ಹಾಕ್ತೀನಿ. ನೆಕ್ಸ್ಟ್ ನಿಮ್ಮದು ಪಾಸಿಂಗ್ ಇಯರ್ ಇರುತ್ತಲ್ಲ ಅದು ಈ ವರ್ಷ ಇರೋದ್ರಿಂದ ನಮ್ಮ 2025. ಮತ್ತು ಕ್ಲಾಸ್ 12 ರೂಲ್ ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಕ್ಲಾಸ್ 12ಅಲ್ಲಿ ತೊಗೊಂಡಿರೋಂಥ ಮಾರ್ಕ್ಸ್ ಒಪ್ಟೈನ್ ಹಾಕಬೇಕು. ಮತ್ತು ಟೋಟಲ್ ಮಾರ್ಕ್ಸ್ ಹಾಕಬೇಕು. ಅದು ಪರ್ಸೆಂಟೇಜ್ ತಾನೇ ಕೊಡುತ್ತೆ. ಓಕೆ ಅಂತ ಸಬ್ಮಿಟ್ ಅಂತ ಕೊಟ್ಟ ಮೇಲೆ
ಅದಾದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನೀವು ಇಲ್ಲಿ ಪೆಂಡಿಂಗ್ ಇದೆಯಲ್ಲ ಗ್ರ್ಯಾಜುಯೇಷನ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅಂದರೆ ನೀವು ಈ ವರ್ಷ ಯಾವ ಕೋರ್ಸ್ ಸ್ಟಡಿ ಮಾಡ್ತಿದ್ದೀರಾ, ಎಲ್ಲಿ ಮತ್ತು ಯಾವ ಡಿಸ್ಟ್ರಿಕ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಇಲ್ಲೇ ತೋರಿಸ್ತಿದೆ ನೀವು ಯಾವುದು ನರ್ಸಿಂಗ್ ಮಾಡ್ತಿದ್ದೀರಾ, MBBS ಅಥವಾ BMS ಅಥವಾ ಇಂಜಿನಿಯರಿಂಗ, ನ್ಯಾಚುರೋಪತಿ, ಈ ಥರ ಭಾಳ ಆಪ್ಷನನ್ನು ತೋರಿಸುತ್ತೆ. ಅದರೊಳಗೆ ನೀವು ಪ್ರೆಸೆಂಟ್ ಸ್ಟಡಿ ಮಾಡ್ತಿರೋ ಕೋರ್ಸ್ ಬಗ್ಗೆ ಹಾಕಬೇಕಾಗುತ್ತೆ. ಈಗ ನಮ್ಮದು ಇಂಜಿನಿಯರಿಂಗು, ನಾವು BE BTech ಹಾಕಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು BE BTech ಇರೋ BE or BTech ಅಂತ ಇರುತ್ತೆ. ಇಲ್ಲಿದೆಯಲ್ಲ BE or BTech ಅಂತ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಡಿಗ್ರಿ ಟೈಪ್ ತಾನಾಗಲೇ ತೊಗೊಳುತ್ತದೆ ಪ್ರೊಫೆಷ್ನಲ್ ಕೋರ್ಸ್ ಅಂತ. ಮತ್ತು ಗ್ರ್ಯಾಜುಯೇಷನ್ ಕೋರ್ಸ್ ಡ್ಯೂರೇಷನ್ 4 years 3 years 4 years. ಮತ್ತು ಕಾಲೇಜ್ ಯಾವ ಟೈಪ್, ಗೌರ್ಮೆಂಟ್ ಆ್ಯಡೆಡ್ ಪ್ರೈವೇಟಾ ಅಂತ ಕೊಡಬೇಕಾಗುತ್ತೆ. ನಮ್ಮದು ಪ್ರೈವೇಟ್ ಇರೋ ಕಾರಣ ಪ್ರೈವೇಟ್ ಅಂತ ಕೊಡ್ತೀನಿ. ಮತ್ತು ಗ್ರ್ಯಾಜುಯೇಷನ್ ಕರೆಂಟ್ ಅಕಾಡೆಮಿಕ್ ಇಯರ್, ಅಂದರೆ ನೀವು ಪ್ರೆಸೆಂಟ್ ಫಸ್ಟ್ ಇಯರ್ ಇರ್ತೀರಾ ಅಥವಾ ಸೆಕೆಂಡ್ ಇಯರಾ ಥರ್ಡ್ ಇಯರಾ ಅಂತ ಹಾಕಬೇಕಾಗುತ್ತೆ. ಅದಾದ ನಂತರ ಗ್ರ್ಯಾಜುಯೇಷನ್ ಪ್ರಿನ್ಸಿಪಲ್ ನೇಮ್, ಅಂದರೆ ನೀವು ಕಾಲೇಜ್ ಇದೆಯಲ್ಲ ಅದರ ಪ್ರಿನ್ಸಿಪಲ್ ನೇಮ್ ಹಾಕಬೇಕಾಗುತ್ತೆ. ಮತ್ತು ಗ್ರ್ಯಾಜುಯೇಷನ್ ಸ್ಟೇಟ್, ಕಾಲೇಜ್ ಯಾವ ಸ್ಟೇಟಲ್ಲಿದೆ ಅದನ್ನು ಹಾಕಬೇಕು. ಈಗ ನಮ್ಗೆ ಫಸ್ಟ್ ಇಯರ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಪ್ರಿನ್ಸಿಪಲ್ ನೇಮ್ ಹಾಕಬೇಕು. ಮತ್ತು ಗ್ರ್ಯಾಜುಯೇಷನ್ ಸ್ಟೇಟು, ಗ್ರ್ಯಾಜುಯೇಷನ್ ಡಿಸ್ಟಿಕ್ ಹಾಕಬೇಕಾಗುತ್ತೆ. ಈಗ ನಾನು ನಮ್ಮ ಕಾಲೇಜ್ ಡಿಸ್ಟಿಕ್ನ ಹಾಕ್ತೀನಿ. ನಮ್ಮ ಕಾಲೇಜ್ ಡಿಸ್ಟಿಕ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಅದನ್ನು ಹಾಕಿದ್ದೀನಿ. ದಕ್ಷಿಣ ಕನ್ನಡ ಇದು ಸ್ಟೇಟ್ ಹಾಕಿದ್ದೀನಿ. ಮತ್ತು ಡಿಸ್ಟಿಕ್ ದಕ್ಷಿಣ ಕನ್ನಡ ಹಾಕ್ತೀನಿ. ಅದಾದ ನಂತರ ಗ್ರ್ಯಾಜುಯೇಷನ್ ಇನ್ಸ್ಟಿಟ್ಯೂಟ್, ನೀವು ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರಲ್ಲ ಆ ಕಾಲೇಜ್ ನೇಮ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಕಾಲೇಜ್ ಇಮೇಲು ಮತ್ತು ಫೋನ್ ನಂಬರ್ ಕೇಳುತ್ತೆ. ಇದು ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ನೆಕ್ಸ್ಟು ಟೋಟಲ್ ಅಕಾಡೆಮಿಕ್ ಇಯರ್ ಫೀ, ಅಂದರೆ ನೀವು KCETಗೆ ತುಂಬಿರ್ತಿರಲ್ಲ 1,21,000 ಸಮಥಿಂಗ್ ಪ್ರೈವೇಟ್ ಇದ್ದರೆ, ಅಥವಾ ಗೌರ್ಮೆಂಟ್ ಇದ್ದರೆ 50 ಸಮಥಿಂಗ್ ಇರ್ಬೋದು, ಅಥವಾ 50,000 ಒಳಗೆ ಇರುತ್ತೆ. ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದೇ ಅಮೌಂಟ್ನ ಇಲ್ಲಿ ಹಾಕಬೇಕು. ಈಗ ಎಕ್ಸಾಂಪಲ್ ನಮ್ಮದು ಪ್ರೈವೇಟ್ ಕಾಲೇಜಾಗಿ ಇರಲಿಂದ್ರೆ ನಾನು 1,21,610 ಅಂತ ಇದೆ, ಅಷ್ಟು ಅಮೌಂಟ್ನ ನಾನು ಹಾಕ್ತೀನಿ ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ ಮೋಡ್ ಆಫ್ ಕೋರ್ಸ್, ಅಂದರೆ ನೀವು ಫುಲ್ ಟೈಮು ಪಾರ್ಟ್ ಟೈಮ್, ಅಂದರೆ ಫುಲ್ ಟೈಮ್ ಅಂತ ಹಾಕಬೇಕು. ಅದಾದ ನಂತರ ಗ್ರ್ಯಾಜುಯೇಷನ್ ಪಾಸಿಂಗ್ ಇಯರ್, ನೀವು ಈ ವರ್ಷ ಜಾಯ್ನ್ ಆಗಿದ್ದೀರಲ್ಲ ಇಲ್ಲಿಂದ 4 years ಅಂದರೆ 2029 ಆಗುತ್ತೆ. ಅದನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಈಗ ನಾನು 2029 ಅಂತ ಹಾಕ್ತೀನಿ. ಒಂದು ವೇಳೆ ನೀವೇನಾದ್ರು ಲಾಸ್ಟ್ ಇಯರ್ ಜಾಯ್ನ್ ಆಗಿದ್ದರೆ ನೀವು 2028 ಅಂತ ಈ ರೀತಿ ಆಗುತ್ತೆ. ಈ ರೀತಿ ನೀವು ನೋಡಿ ಹಾಕಬೇಕು. ನೆಕ್ಸ್ಟ್ ಅದಾದಮೇಲೆ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಸೇವ್ ಅಂತ ಕೊಟ್ಟಮೇಲೆ ಈ ರೀತಿ ಬರುತ್ತೆ. ನೀವು ಮತ್ತೆ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹಾಕಬೇಕಾಗುತ್ತೆ. ನಿಮ್ಮ ಫಾದರ್ದು ಅಥವಾ ಮದರ್ದು ಯಾರ್ದು ಒಬ್ಬರದ್ದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಡೀಟೇಲ್ಸ್ ಏನೇನು ಹಾಕಬೇಕಂದ್ರೆ ನೇಮು ಮತ್ತು ಅವ್ರ ಮೊಬೈಲ್ ನಂಬರು, ಆ್ಯನ್ಯುವಲ್ ಇನ್ಕಮ್ ನಿಮ್ಮ ಫ್ಯಾಮಿಲಿದು ಇರುತ್ತಲ್ಲ ಅದನ್ನೇ ಹಾಕಿದರೆ ಸಾಕು. ಮತ್ತು ಅವ್ರ ರಿಲೇಷನ್, ಅಥವಾ ನಿಮ್ಮ ಫಾದರ ಅಥವಾ ಮದರ ಅಥವಾ ಕಸಿನ್ನ ಅವ್ರ ರಿಲೇಷನ್ ಹಾಕಬೇಕಾಗುತ್ತೆ. ಮತ್ತು ಅವ್ರ ಕ್ವಾಲಿಫಿಕೇಷನ್, ಅವ್ರು ಏನು ಓದಿದ್ದಾರೆ ಅದನ್ನು ಹಾಕಬೇಕು. ಮತ್ತು ಆಕ್ಯುಪೇಷನ್, ಅವ್ರಿಗೆ ಪ್ರೆಸೆಂಟ್ ಯಾವ ಕೆಲಸ ಮಾಡ್ತಿದ್ದಾರೆ ಅದನ್ನು ಹಾಕಿ ಇಲ್ಲಿ ಸೇವ್ ಅಂತ ಕೊಡಬೇಕು. ಅದಾದಮೇಲೆ ಈ ರೀತಿ ಬರುತ್ತೆ ಅಪ್ಡೇಟೆಡ್ ಅಂತ. ಆ್ಯಕ್ಚುಲಿ ಈ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಕ್ಕಿಂತ ಅದೇ ಮೇನ್ ಇಂಪಾರ್ಟೆಂಟ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಮುಖಾಂತರ ಆ ವಿಡಿಯೋ ನಿಮ್ಗೆ ತಲುಪುತ್ತೆ.